ಬರಕ್ಕೆ ಹೇಳಿದ್ರೆ ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಏನ್ ಯೋಚ್ನೆ ಮಾಡ್ತಿದ್ಯಾ? ನೀನ್ ಬರಕ್ಕೆ ಬೇಗ ಬರ್ಬೇಕು ತಾನೇ, ಯಾಕೆ ಇಷ್ಟು ಲೇಟ್ ಮಾಡ್ತೀಯಾ? ಯಾರಾದ್ರೂ ನೋಡಿದ್ರೆ ಏನ್ ಮಾಡ್ತೀಯಾ? ಅಯ್ಯೋ ಇವಾಗ ಬಂದಲ್ಲ ಬಿಡು. ಆಯ್ತು ಇಲ್ಲೆಲ್ಲ ಮಾತಾಡಕ್ಕಾಗಲ್ಲ, ಹೊಲ್ತತ್ರ ಬಾ ಮಾತಾಡೋಣ ಆಯ್ತಾ? ಅಯ್ಯೋ ಹೊಲ್ತತ್ರನ ಏನಕ್ಕೆ? ಇಲ್ಲಿ ಯಾರಾದ್ರೂ ನೋಡ್ತಾರೆ ಅಂತ ಹೊಲ್ತತ್ರ ಮಾತಾಡ್ಕೊಂಡ್ ಬರೋಣ ಆಯ್ತಾ? ನಾನ್ ಬರಲ್ಲಪ್ಪ, ನಂಗೆ ಭಯ ಆಗುತ್ತೆ. ಏನಾಗಲ್ಲ ಬಾ, ಪ್ಲೀಸ್ ಬಾ, ಹೋಗ್ಬಿಟ್ಟು ಬರೋಣ ಅಷ್ಟೇ. ಸರಿ ಆಯ್ತು, ನೀನು ಹೋಗಿರು, ನಾನು ಬರ್ತೀನಿ. ಸರಿ ಆಯ್ತು, ಮರಿಬೇಡ. ಅಲ್ಲಿ ಮೋಟ್ರ್ ಹತ್ರ ಇದೆಯಲ್ಲ, ಮೋಟ್ರ್ ಹತ್ರ ಬಾ ಸಾಕು. ಆಯ್ತು ಹೋಗು. ನಿನ್ನಪ್ಪ ಹೊಲ್ಸ್ತ್ರ ಕರಿತಿದ್ದಾನೆ, ಏನು ಮಾಡೋದು? ಯಾರಾದರೂ ನೋಡಿದ್ರೆ? ಯಾರು ನೋಡಲ್ಲ ಅಂತಿದ್ದಾನೆ, ಹೋಗಿ ಬಂದ್ಬೇಡ ಆತಗೆ. ನಾನು ಬಂದು ಎಷ್ಟೊತ್ತಾಯ್ತು, ಬರ್ತೀನಿ ಅಂದಳು, ಇನ್ನು ಬಂದೇ ಇಲ್ವಲ್ಲ ಇವಳು. ಯಾವಾಗಲೂ ಹಿಂಗೇನಪ್ಪ, ಕಾಯಿಸ್ತಾಳೆ. ಯಾಕೆ ಡಾರ್ಲಿಂಗ್ ಇಷ್ಟು ಲೇಟು? ಮನೆಯವರೆಲ್ಲ ಕಣ್ತಪ್ಸ್ ಬರಬೇಕು ತಾನೇ. ನೀನು ನಿನ್ನಂಗೆ ಅನ್ಕೊಬಿಟ್ಟ, ನೀನೇನೋ ಹುಡುಗ ಬಂದ್ಬಿಡ್ತೀಯಾ, ನಾನು ಹುಡುಗಿ ಗೊತ್ತಾ? ಆಯಿತು ಬಿಡು, ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ. ನೀನು ಯಾವಾಗ ಬಂದು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀಯಾ? ಮಾತಾಡ್ತೀನಿ ಇಷ್ಟು ಬೇಗ ಏನು? ನೀನು ಮಾತಾಡೋ ಅಷ್ಟರಲ್ಲಿ ನಮ್ಮ ಮನೆ ಬೇರೆಯವ್ರು ಮದುವೆ ಮಾಡಿಬಿಡ್ತಾರೆ ಕಣೋ, ಪ್ಲೀಸ್ ಬಂದು ಮಾತಾಡೋ. ಆಯಿತು ಸರಿ ಮಾತಾಡ್ತೀನಿ ಬಿಡು. ನಿನ್ನ ನೋಡ್ತಿದ್ರೆ ಏನೋ ಒಂಥರ ಅನ್ನಿಸ್ತಿದೆ. ಏನು ಅನ್ನಿಸ್ತಿದೆ? ಒಂದು ಸಾರಿ ಅಪ್ಪ ಮಾತಾಡೋಣ ಅನ್ನಿಸ್ತಿದೆ. ಅಯ್ಯೋ ಬೇಡಪ್ಪ, ಪ್ಲೀಸ್ ಕಡೆ ಪ್ಲೀಸ್, ಒಂದು ಸಾರಿ ಯಾರು ನೋಡಲ್ಲ. ಅಯ್ಯೋ ಇಲ್ಲ, ಯಾರಾದರೂ ನೋಡಿದ್ರೆ ಏನು ಮಾಡೋದು? ಇಲ್ಲ ಕಡೆ ಇಲ್ಲ, ಯಾರು ನೋಡಲ್ಲ, ಒಂದೇ ಒಂದು ಸಲ ಪ್ಲೀಸ್. ಅಯ್ಯೋ ಅಪ್ಪ ಬೇಡ ಕಣಪ್ಪ, ಯಾರು ನೋಡಿದ್ರೆ ಆಮೇಲೆ ತೊಂದರೆ ಆಗುತ್ತೆ. ನಮ್ಮ ಮನೆಯವ್ರು ನೋಡಿದ್ರೆ ನಾನು ಸಾಯಿಸ್ಬಿಡ್ತಾರಷ್ಟೇ. ನಿಮ್ಮ ಮನೆಯವ್ರು ಇಲ್ಲಿಗೆ ಯಾಕೆ ಬರ್ತಾರೆ ನೋಡೋಕ್ಕೆ? ಯಾರು ನೋಡಲ್ಲ, ಪ್ಲೀಸ್ ಕಣೆ ಪ್ಲೀಸ್. ನೀ ನನ್ನ ಮುದ್ದು ಅಲ್ವಾ, ಒಂದು ಸಲ ಕಣೆ ಪ್ಲೀಸ್. ಒಂದೇ ಒಂದು ಸಲ ಅಷ್ಟೇನಾ? ಹೌದು ಒಂದೇ ಒಂದು ಸಲ. ನಾನು ಇನ್ನು ಯಾವತ್ತೂ ಕೇಳಲ್ಲ, ಮದುವೆ ಆಗೋರಿಗೆ ಇನ್ಯಾವತ್ತೂ ಕೇಳಲ್ಲ. ಆಯಿತು ಒಂದು ಸಲ ಅಷ್ಟೇ. ಹ್ಞೂ ಕಣೆ ಒಂದೇ ಸಲ ಅಷ್ಟೇ. ಹ್ಞೂ ಕಣೆ ನನ್ನ ಬಂಗಾರ. ಲವ್ ಯು ಕಣ. ಲವ್ ಯು ಟು ಬಂಗಾರಿ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ 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 ಮಚ್. ಯಾರಾದರೂ ಬಂದುಬಿಡ್ತಾರೆ, ಬೇಗ ಬೇಗ ಮುಗಿಸ್ಕೊಬಿಡೋಣವ. ಆಹಾ ಬಿಡೋ ನನ್ನ ಬಿಡೋ. ಇರು 5 ನಿಮಿಷ ಆಗಿ ಹೋಯ್ತು, ಇರು. ಏನಿತ್ತು ನಮ್ಮ ಗದ್ದೆಲಿ ಹಿಂಗೆ ಸೌಂಡ್ ಬೈತಲ್ಲ? ಏನು ಹಂದಿಗಿಂದಿ ಏನಾದರೂ ಬಂದ್ಬಿಟ್ಟವ? ಅಯ್ಯೋ 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 ಅಯ್ಯೋ, ಯಾರೋ ಇದು? ಏನ್ರೋ ಮಾಡ್ತಿದ್ದೀರಾ? ಅಯ್ಯೋ 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 ಮಾನ್ಗೆಟ್ಟವ, ಏನು ಮಾಡ್ತಿದ್ದೀರಿ? ನಿಮಗೆ ನಾಯಿಗಳಾಡಂಗೆ ಆಡೋಕ್ಕೆ ನಮ್ಮ ಕಬ್ಬಿಗದನೇ ಬೇಕಾಯ್ತಾ? ಅಯ್ಯೋ ಹಂಗಲ್ಲ ಗೌಡ್ರೆ, ನಮ್ಮ ಕ್ಷಮಿಸ್ಬಿಡಿ ಗೌಡ್ರೆ. ಈ ವಿಷಯನ ಯಾರಿಗೂ ಹೇಳ್ಬೇಡಿ ಗೌಡ್ರೆ. ನೀವು ಈ ವಿಷಯನ ಯಾರಿಗೂ ಹೇಳಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಗೌಡ್ರೆ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ ಪ್ಲೀಸ್. ನೀನು ಶಾಂತಕ್ಕನ ಮೊಮ್ಮಗಳಲ್ವಾ? ಹ್ಞೂ ಗೌಡ್ರೆ, ಯಾರಿಗೂ ಹೇಳ್ಬೇಡಿ ಗೌಡ್ರೆ. ನಮ್ಮ ಶಾಂತಕ್ಕನ ಮೊಮ್ಮಗಳಾಗಿಟ್ಕೊಂಡು ಇಂಥ ನೀತಿಗೆಟ್ಟ ಕೆಲಸ ಮಾಡ್ತಿದ್ದೀಯಲ್ಲೊಬ್ಬರು ನೀನು. ಗೌಡ್ರೆ ಅದು ಹಂಗಲ್ಲ ಗೌಡ್ರೆ, ದಯವಿಟ್ಟು ನಮ್ಮ ಕ್ಷಮಿಸ್ಬಿಡಿ ಗೌಡ್ರೆ, ಯಾರಿಗೂ ಹೇಳ್ಬೇಡಿ ಗೌಡ್ರೆ. ಇರು ಹೇಳ್ದೆ ಹೆಂಗಿರಕ್ಕೈತದೆ, ಇರು ಶಾಂತಕ್ಕನ ಕರೆಸ್ತೀನಿ. ಏನು ಗೌಡ್ರೆ ಅದು? ಏನು ಶಾಂತಕಪ್ಪ ಅಂತ ಕಾಣ್ತಾ ಇದ್ದೀರಾ? ಅಯ್ಯೋ ಶಾಂತಕ್ಕ, ಬಾಯಲ್ಲಿ ನೋಡು ನಿನ್ನ ಮೊಮ್ಮಗಳ ಅವತಾರವ. ಅಯ್ಯೋ ದೇವ್ರೆ, ಏನೇ ಇದು? ಏನೇ ಮಾಡ್ತಿದ್ಯಾ ಇಲ್ಲಿ? ಯಾರು ಇವನು? ಅವ್ವ ಅದು ಹಂಗಲ್ಲ ಅವ್ವ. ಈ ವಿಷಯ ನಿಮ್ಮ ಅವ್ವ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಏನೇ ಮಾಡೋದು? ಏನೇ ಇದು? ಯಾರಲ್ಲ ನೀನು ಬೇವರ್ಸಿ? ನಿಂಗೆ ನನ್ನ ಮೊಮ್ಮಗಳೇ ಬೇಕಾಗಿತ್ತಾ? ಬೇವರ್ಸಿಗಳ ಹಿಂಗೆಲ್ಲ ಮಾಡಿ ಎಷ್ಟು ಮನೆ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ ಒಬ್ಬರು ನನ್ನ ಮಕ್ಕಳ. ಅಯ್ಯೋ ಹಂಗಲ್ಲ ಆಂಟಿ, ನಾನು ಮತ್ತೆ ಇವಳು ತುಂಬ ಪ್ರೀತಿಸ್ತಿದ್ದೀವಿ ಆಂಟಿ. ಪ್ಲೀಸ್ ಆಂಟಿ, ಪ್ರೀತಿಸ್ತಿದ್ರೆ ಮನೇಲಿ ಬಂದು ಕೇಳಬೇಕು ಕಣಲ್ಲ. ಇಂಥ ನೀತಿಗೆಟ್ ಕೆಲಸ ಮಾಡ್ತೀವ? ನೀತಿಗೆಟ್ ಮಾಡವ? ಶಾಂತಕ್ಕ ನೋಡು, ನೀನೆಂಥ ಒಳ್ಳೆ ಮನಸ್ಸು, ನಿಂದು ಎಂಥದ್ದಿದು ನೋಡು. ನಿನ್ನ ಮೊಮ್ಮಗಳು ಮಾಡ್ತಿರೋ ಕೆಲಸ ನೋಡಿಲಿ. ಅಯ್ಯೋ ಹಿಂಗೆ ಮಾಡ್ತಾಳೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಗೌಡ್ರೆ. ನಾನು ಭಾರಿ ಒಳ್ಳೆ ಹುಡುಗಿ ಅಂತ ತಿಳಿದಿದ್ದೆ ಕಣ್ರೆ ಅವ್ರೆ ಗೌಡ್ರೆ. ಈಗ ನೀರು ಹಾಯ್ಕೊಂಡು ಒಂದು 2-3 ತಿಂಗಳು ಆಯ್ತು ಅಷ್ಟೇ ಗೌಡ್ರೆ. ಜಾಸ್ತಿ ದಿನ ಆಗಿಲ್ಲ, ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಗೌಡ್ರೆ. ನನ್ನ ಮಕ್ಕ ಬಿಟ್ಕೊಂಡು ಹೆಂಗೆ ಊರೊಳಗೆಲ್ಲ ತಿರುಗಲಿ ಗೌಡ್ರೆ. ಅಯ್ಯೋ ಅಜ್ಜಿ, ನನ್ನ ಕ್ಷಮಿಸ್ಬಿಡು ಅಜ್ಜಿ, ನಂಗೆ ಗೊತ್ತಾಗ್ಲಿಲ್ಲ ಅಜ್ಜಿ, ಸಾರಿ ಅಜ್ಜಿ. ಬೇವರ್ಸಿ ಅಂತಾಳೆ, ನನ್ನ ಮಾತಿಗೆ ತಾಡ್ಸಿಯ ನೀನು. ನಾನು ಎಷ್ಟು ನನ್ನ ಮೊಮ್ಮಗಳು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ನೀನು ಇಂಥ ಕೆಲಸ ಮಾಡಿದ್ಯಲ್ಲ. ನನ್ನ ಮಕ್ಕ ಬಿಟ್ಕೊಂಡು ಹೆಂಗೆ ಊರೊಳಗೆ ತಿರುಗಲಿ ಹೇಳು? ಆಂಟಿ ಇಲ್ಲ ಆಂಟಿ ನಾನು ಇಬ್ಬರು ಮದುವೆ ಆಗ್ತೀವಿ ಆಂಟಿ, ತುಂಬ ಪ್ರೀತಿ ಮಾಡ್ತಿದ್ದೀವಿ ಆಂಟಿ. 8ನೇ ಕ್ಲಾಸ್ ಹುಡುಗಿ ತಲೆ ಕೆಡ್ಸ್ಬಿಟ್ಟು ಕರ್ಕೊಬಂದು ಸ್ಥಿತಿ ಮಾಡ್ಬಿಟ್ಟಾರ. ನನ್ನ ಮಕ್ಕ ಎತ್ಕೊಂಡು ಊರೊಳಗೆ ಹೆಂಗ ತಿರುಗಲಿ? ಬೇವರ್ಸಿ ನನ್ನ ಮಗನೇ. ಯಾವ ಊರ್ಲ ನಿಂದು? ಯಾರ ಮಗಲ್ಲ ನೀನು? ಅವ್ವ ಅವ್ನು ನನ್ನ ಫ್ರೆಂಡು ಕಣವ್ವ. ನಿನ್ನ ಫ್ರೆಂಡಿಗೆ ನಾನು ಮೆಟ್ ಸಿಗಾಕ ಇಂಥ ಫ್ರೆಂಡ್ಗಳನ್ನ ಮಾಡ್ಕೊಂಡಿದ್ಯಲ್ಲ ಬರ್ಲೌಡಿ ನೀನು. ನಡಿ ಮನೆಗೆ. ನಿಮ್ಮಪ್ಪ ನಿಮ್ಮವ್ವ ಗೊತ್ತಾದ್ರೆ ಏನು ಗತಿ? ಅವ್ರು ಬದುಕಿರ್ತಾರ? ಅವ್ವ ಅಪ್ಪಂಗೆ ಹೇಳ್ಬೇಡ ಕಣವ್ವ, ಅಮ್ಮಂಗೂ ಹೇಳ್ಬೇಡ ಕಣವ್ವ, ಪ್ಲೀಸ್ ಕಣವ್ವ. ಇನ್ನೊಂದ್ಸಲ ಈ ಥರ ತಪ್ಪು ಮಾಡೋಕ್ಕಲ್ಲ ಕಣವ್ವ, ಪ್ಲೀಸ್ ಕಣವ್ವ. ಹ್ಞೂ ಆಂಟಿ, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಆಂಟಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಂಟಿ, ಪ್ಲೀಸ್ ಆಂಟಿ. ಶಾಂತಕ್ಕ, ನೀನು ಯಾಕೆ ತಲೆ ಕೆಡ್ಸ್ಕೊತೀವಿ? ನಡಿ
ಪಂಚಾಯತಿ ಕೂಸ್ತಾನೆ ನಡಿ. ಅವ್ನು ಯಾವನೇ ಒಂದು ಬೆಂಡೆತ್ತಂದು ನಡಿ. ಇವರಪ್ಪ ಇವ್ರ ಅವ್ವನ್ ಕರ್ಸ್ಬಿಟ್ಟು ಬುದ್ಧಿ ಹೇಳೋದು ನಡಿ, ನೋಡೋಣ ಏನಂತಾರೆ ಅಂತವ ಕರ್ಸ್ಬಿಟ್ಟು. ಅಯ್ಯೋ ಪಂಚಾಯತಿ ಕೂಸಿ ನನ್ನ ಮರ್ಯಾದೆ ಬರುವಾದೆ ಉಳಿತದ ಗೌಡ್ರೆ ಅಂತ ಕೆಲಸ ಮಾಡ್ಬಿಟ್ಟಲ್ಲ ಗೌಡ್ರೆ ಇವಳು. ಶಾಂತಕ್ಕ, ನೀವು ಎಂಥ ಮರ್ಯಾದಷ್ಟು ಫ್ಯಾಮಿಲಿ ಅಂತ ಬಂದಿರೋ, ನಿಮ್ಮ ಅಮ್ಮಗಳಿಂತ ಕೆಲಸ ಮಾಡ್ಬಿಟ್ಲಲ್ಲ, ನಮಗೂ ಶಾನೆ ಬೇಜಾರಾಯ್ತೈತೆ. ಅಂಕಲ್ ಪ್ಲೀಸ್ ಅಂಕಲ್ ಹಂಗೆ ಮಾಡಬೇಡಿ ಅಂಕಲ್, ಪ್ಲೀಸ್ ಅಂಕಲ್ ದಯವಿಟ್ಟು ಆ ಥರ ಅನ್ಬೇಡಿ ಅಂಕಲ್, ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡಿ ಅಂಕಲ್, ಪ್ಲೀಸ್ ಅಂಕಲ್. ಪೀರಿಸ್ತಿದ್ದೀನಿ, ಮದುವೆ ಆಯ್ತೀನಿ ಅಂತ ಇದೆಯಾ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ದು ಇನ್ಯಾರಿಗೆ ಹೇಳ್ತಾರಲ್ಲ, ನಡಿಲ್ಲ ಇಂಥ ಕೆಲಸ ಅಂತ ಮಾಡೋದು ನೀನು. ಅಂಕಲ್ ಪ್ಲೀಸ್ ಅಂಕಲ್ ಗೊತ್ತಾಗಲಿಲ್ಲ ಅಂಕಲ್, ಇನ್ನೊಂದ್ಸಲ ಈ ಥರ ಮಾಡಿಲ್ಲ ಅಂಕಲ್, ನಾವು ದಯವಿಟ್ಟು ಹಿಂಗೆ ಮಾಡಬೇಡಿ ಅಂಕಲ್. ನಾನೇ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ಒಂದಿನ ಕರ್ಕೊಬರ್ತೀನಿ ಅಂಕಲ್, ಪ್ಲೀಸ್ ಅಂಕಲ್. ಈ ಉಂಕಲ್ಲ ನೀನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಬಂದ ತಕ್ಷಣ ನಿನ್ಗೆ 8ನೇ ಕ್ಲಾಸ್ ಹುಡುಗಿಯ ಮದುವೆ ಮಾಡಿ ಕಳಿಸ್ಬಿಡ್ತೀವಿ ನೋಡು. ನಡಿ ಪಂಚಾಯತಿ ಕೂರಿಸ್ತೀವಿ, ಅದೇನಾಯ್ತದ ಹಾಗೆ ಬಿಡಲಿ. ಯಾರಿಲ್ಲ ಅದು ಎಲ್ಲ ಅದು ಬಬ್ಬೆ ಹೊಡಿತಿದ್ದೀರಲ್ಲ. ಓ ಶಾಂತಕ್ಕ, ಏನಿಲ್ಲಿ ಏನು ಮಾಡ್ತಿದ್ದೀರಿ ಇಲ್ಲಿ ಎಲ್ಲ ಸೇರ್ಕೊಬಿಟ್ಟಿದ್ದೀರಲ್ಲ. ಶಾಂತಕ್ಕ, ಯಾವ ಬೇಡ ಇಕ್ಳು ಬಟ್ಟೆ ಬಿಚ್ಕೊಂಡು ನಿಂತ್ಕೋವಲ್ಲ, ಯಾಕೆ ಹಿಂಗೆ ಬಟ್ಟೆ ಬಿಚ್ಕೊಂಡು ನಿಂತ್ಕವೆ? ಓಹೋ, ನಿಮ್ಮ ಮೊಮ್ಮಗಳಲ್ವೇ ಇವಳು? ಏನಾಯ್ತು ಬಟ್ಟೆ ಬಿಚ್ಕೊಂಡು ನಿಂತ್ಕೊಬಿಟ್ಟವಳಲ್ಲ, ಯಾರು ಇವನು? ಅಯ್ಯೋ ನಾನೇನಂತ ಹೇಳಪ್ಪ, ಇಂಥ ಕೆಲಸ ಮಾಡ್ಕೊಂಡು ಕೂತವಳಲ್ಲಪ್ಪ. ಏನು ಮಾಡಿದ್ಲು ಅಂತದ? ನೋಡ್ ಶಾಂತಕ್ಕ, ಈಗ ಇನ್ನೇನು ಮಾಡೋದು ಬೇಡ, ಯಾರಿಗೂ ಗೊತ್ತಾಗ್ಬಾರ್ದು. ಇವನ್ನ ಹೊಡೆದು ಕಳ್ಸೋಣ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮಗಿನ ಬಟ್ಟೆ ನಮ್ಮಗಿನ್ನ ನಾವು ಸೇಫ್ಟಿಯಾಗಿ ನೋಡ್ಕೋಬೇಕು. ಇವಾಗ ಮುಳ್ಳಿನ ಸೀರೆ ಬಿದ್ದರು, ಸೀರೆ ಮೇಲೆ ಮುಳ್ಳು ಬಿದ್ದರು, ಸೀರೆನೇ ಹೊರದೋಗೋದು. ಹಂಗೆ ನಮ್ಮ ಹುಡುಗಿ ಮೇಲೆ ಇವನು ಎಷ್ಟೇ ಇದು ಮಾಡಿದ್ರು ನಮ್ಮ ಹುಡುಗಿ ಕೆಟ್ಟ ಹೆಸರು ಬರೋದು. ಈಗ ಏನು ಮಾಡಬೇಕು ಅಂದರೆ ನಾವೇ ನೋಡ್ಕೋಬೇಕಿದೆಲ್ಲನೂ. ಯಾರಿಗೂ ಗೊತ್ತಾಗ್ದಂಗೆ ಮನೆ ಕರ್ಕೊಂಡು ನಡಿ ನೀನು, ನೋಡೋಣ ಆಮೇಲೆ ಏನಾಯ್ತದೆ ಅಂತವಾ, ನೋಡೋಣ ಮನೆ ಕರ್ಕೊಂಡು ನಡಿ. ಓಹೋಹೋ, ಇವಳು ಇಂಥ ಕೆಲಸ ಮಾಡವಳ ಇವಳು? ಓ, ನಾನು ಇವಳನ್ನ ಭಾರಿ ಅವಳೆ ಅನ್ಕೊಂಡಿದ್ದೆ, ಇಂಥ ಕೆಲಸ ಮಾಡ್ತಾಳೆ ಇವಳು. ಅಯ್ಯೋ ಪುಟ್ರಂಗಣ್ಣ ಇಂಥ ಕೆಲಸ ಮಾಡ್ಬಿಟ್ಟವಳಲ್ಲ, ನಾನೇನು ಮಾಡಲಿ ಪುಟ್ರಂಗಣ್ಣ. ಆಂಟಿ ಪ್ಲೀಸ್ ಆಂಟಿ, ಆ ಥರ ಎಲ್ಲ ಅನ್ಬೇಡಿ ಆಂಟಿ, ಪ್ಲೀಸ್ ಆಂಟಿ, ನಾನು ಮನೆಗೆ ಹೋಗ್ಬಿಡ್ತೀನಿ ಆಂಟಿ, ಪ್ಲೀಸ್ ಆಂಟಿ, ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡಿ ಆಂಟಿ. ಬಟ್ಟೆ ಹಾಕೊಳ್ರ ಮುಂಡೆ ಮಕ್ಕಳ ಹಾಕೊಳ್ಳಿ, ಗುಂಡಿಗೆ ನಿಂತಿದ್ರಲ್ಲ ಬಟ್ಟೆ ಹಾಕೊಳ್ಳಿ ಆಂಟಿ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ ಆಂಟಿ, ಪ್ಲೀಸ್ ಆಂಟಿ. ಹ್ಞೂ ಕಣವ, ಈ ವಿಷಯ ನೀನು ಯಾರಿಗೂ ಹೇಳ್ಬೇಡ ಕಣವ, ದಯವಿಟ್ಟು ನಿನ್ನ ತಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಹೇಳ್ಬೇಡ ಕಣವ, ಪ್ಲೀಸ್ ಕಣವ, ಇನ್ನೊಂದಿನ ಈ ಥರ ಮಾಡೋದಿಲ್ಲ ಕಣವ, ಪ್ಲೀಸ್ ಕಣವ. ನಮ್ಮೂರಲ್ಲಿ ಯಾರು ಇಂಥ ಮರ್ಯಾದೆ ಹೋಗೋ ಕೆಲಸ ಮಾಡಿರ್ತಿಲ್ಲ ಬಿಡು. ನಮ್ಮ ಶಾಂತಕ್ಕನ ಮೊಮ್ಮಗಳು ಮಾಡವಳೆ ಅಂದರೆ ಸಾಬಾಸ್ಗಿರಿ ಮಾಡ್ಬೇಕತ್ತಾಗಿ. ಅಯ್ಯೋ ಪುಟ್ರಂಗಣ್ಣ ಸುಮ್ಮನಿದ್ಬಿಡು, ಸುಮ್ಮನಿರು, ತಲೆ ಕೆಟ್ಟೈತೈತೆ, ಸುಮ್ಮನಿರು. ಶಾಂತಕ್ಕ, ಏನು ಮಾಡೋಕ್ಕಾಗಲ್ಲ, ನಡಿ ನೋಡೋಣ ಏನೇನಾಯ್ತದೆ ನೋಡೋಣ. ಈಗ ಯಾರಿಗೂ ಈ ವಿಷಯ ಹೇಳೋಕೋಬೇಡಿ, ನಡಿ ನೋಡೋಣ. ಇವರಪ್ಪ ಇವ್ರು ಅವನ್ನ ಕರ್ಕೊಂಬರ್ಲಿ, ಮಾತಾಡ್ತಾನೆ ಅಂತಲ್ಲ, ಮಾತಾಡ್ಬಿಟ್ಟು ಕರ್ಕೊಂಬರ್ಲಿ. ನಿಮ್ಮಪ್ಪ ನಿಮ್ಮ ಅವ್ವನ ಜೊತೆ ಮಾತಾಡ್ಬಿಟ್ಟು ಇನ್ನೊಂದು ವಾರದೊಳಗೆ ಕರ್ಕೊಬರ್ಬೇಕು ಮಗನೇ, ನೋಡಿವಂತೆ. ಇಲ್ಲ ಅಂದರೆ ನೀನು ಲೈಟ್ ಕಲ್ಲರ್ ಹೊಡಿತೀವಿ ನೋಡಿವಂತೆ. ಇಲ್ಲ ಅಂಕಲ್, ಕರ್ಕೊಬರ್ತೀನಿ ಅಂಕಲ್, ಪ್ಲೀಸ್ ಅಂಕಲ್. ಸರಿ ಆಯಿತು, ಹೊಂಡು ಓಡ್ಲಾ ನಿನ್ನ ಮನೆಗೆ ಓಡ್ಲಾ. ನಡಿಯಣ್ಣ ಮನೆಗೆ ಬೆವರ್ಸಿ ನಡಿ. ಗೌಡ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಗೌಡ್ರೆ, ದಯವಿಟ್ಟು. ಇಲ್ಲ ಕಣ್ ಶಾಂತಕ್ಕ, ನಡಿ ನಿನ್ನ ಮನೆಗೆ ನಡಿ. ಶಾಂತಕ್ಕ, ನೀನು ತಲೆ ಕೆಡ್ಸ್ಕೊಬೇಡ, ನಾವು ಯಾರಿಗೂ ಹೇಳೋಕ್ಕಲ್ಲ, ನಡಿ. ನೀನು ಎಲ್ಲೂ ಮಾತಾಡೋಕ್ಕೋಗ್ಬೇಡ. ನಮಗಿನ್ನ ಭವಿಷ್ಯವಲ್ರಿ ಹಾಳಾಗೋದು, ಎಲ್ಲೂ ಮಾತಾಡೋಕ್ಕೋಗ್ಬೇಡ, ನಡಿ. ನೋಡ್ಲ ಪುಟ್ರಂಗ, ಮುಳ್ಳಿ ಹೆಂಗಿದ್ವಿ ಅಂತ ಕೆಲಸ ಮಾಡೋಳು ನೋಡು. ಹ್ಞೂ ಗೌಡ್ರೆ, ಈಗಿನ ಕಾಲದಲ್ಲಿ ಯಾರಲ್ಲೂ ನಮ್ಮಂಗೆ ಇಲ್ಲ, ಒಳ್ಳೊಳಗೆ ಎಲ್ಲನೂ ಮಾಡ್ತಾರೆ. ನೋಡೋಕೆ ಮಾತ್ರ ಸತಿ ಸಾವಿದ್ರ ಥರ ಇದ್ಲು, ನೋಡಿ ಮಾಡಬಾರ್ದು ಕೆಲಸ ಮಾಡ್ಕೊಂಡು ಕೂತವಳೆ. ಹ್ಞೂ ಕಲ್ಲ ಪುಟ್ರಂಗ, ಯಾರಿಗೂ ಹೇಳೋಕ್ಕೋಗ್ಬೇಡ, ಹೆಣ್ಮಗಿನ ಭವಿಷ್ಯ ಹಾಳಾಯ್ತದೆ, ಯಾರಿಗೂ ಹೇಳೋಕ್ಕೋಗ್ಬೇಡಕ್ಕಲ್ಲ. ಇಲ್ಲ ಗೌಡ್ರೆ, ನಾನು ಯಾರಿಗೆ ಹೇಳೋಕ್ಕಾಗಲಿ, ಯಾರಿಗೂ ಹೇಳೋಕ್ಕಲ್ಲ ನಡೀರಿ. ನಡಿ ಪಂಗ ನೋಡು. ಪಾಪ ಶಾಂತಕ್ಕ ಎಂಥ ಒಳ್ಳೆ ಮನಸ್ಸೆ, ಅದ್ರ ಮೊಮ್ಮಗಳು ಇಂಥ ಕೆಲಸ ಮಾಡೈತೆ ಅಂದರೆ ಯಾರು ನಂಬಕಲ್ಲಕ್ಕಂತಗಿರಿ. ಹ್ಞೂ ಕಲ್ಲ, ಮರ್ಯಾದಷ್ಟು ಕುಟುಂಬಕ್ಕಲ್ಲ ಅದು. ಶಾಂತಕ್ಕನ ಮಕ್ಕಳು ಹಂಗೆಯ, ಸೊಸೆಯರು ಹಂಗೆಯ, ಎಲ್ಲ ಹಂಗಿದ್ದಾಗಿ ಮೊಮ್ಮಗಳು ಇಂಥ ಕೆಲಸ ಮಾಡಿಬಿಟ್ಟವಳಲ್ಲ. ಹ್ಞೂ ಕಣಣ್ಣ, ಇವಾಗ ತಾನೇ ನೀರು ಹಾಯ್ಕೊಂಡಿತ್ತಂತೆ, 3 ತಿಂಗಳಾಗೈತಂತೆ, ಇಂಥ ಕೆಲಸ ಮಾಡೈತಲ್ಲ. ಏನಾರ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅಂತ. ಹೆಚ್ಚು ಕಡಿಮೆ ಆದರೆ ಏನೂ ಮಾಡೋಕ್ಕಾಗಲ್ಲ, ಅವನ ಜೊತೆ ಮದುವೆ ಮಾಡಿ ಕಳಿಸ್ತಾ ಇರೋದು ಅಷ್ಟೇ. ಹ್ಞೂ ಕಂತ ಏನೋ ಮಾಡೋದು ಆತ, ಇನ್ನೇನು ಮಾಡೋದು, ಅವ್ನು ಹೆಣ್ಮಗಿನ ಭವಿಷ್ಯ ಹಾಳು ಮಾಡಬಾರ್ದು ಅಂತ ಮಾಡೋದು. ಯಾರಿಗೂ ಹೇಳ್ಕೊಬಿಡಕ್ಕಲ್ಲ ಈ ವಿಷಯವ, ನಡಿಲ್ಲ. ಥೋ, ಯಾರಿಗಾರು ಹೇಳಿದ್ರೆ ಥೋ ಕುರೆ ಅಂತ ಕರೀರಿ, ನನ್ನ ಬಾಯಲ್ಲಿ ವಿಸ್ವೇ ಬರಕ್ಲೇ ಇಲ್ಬೇಕಂತ ನಡೀರಿ.